ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಸಪ್ರೇಟ್ ಆಗಿದೆ ಈ ವಿಡಿಯೋ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಕನ್ನಡ ತೆಗೆದುಕೊಳ್ಳಿಂದ ಅಂದರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋವನ್ನು ನೋಡಲೇಬೇಕು. ಆರ್ಟ್ಸು, ಸೈನ್ಸು, ಕಾಮರ್ಸ್ ಎಲ್ಲರೂ ಕೂಡ ದ್ವಿತೀಯ PUCಯ ಎಕ್ಸಾಮ್ 1 ಯಾರೆಲ್ಲ ಬರೀತಾ ಇದ್ದೀರೋ ಅವರಿಗಾಗಿ ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೇನೆ. ನಿಮ್ಮ ಬೆಲ್ ಟೈಮಿಂಗ್ ಸಂಪೂರ್ಣವಾಗಿ ರೆಡಿ ಇದೆ. ಇದರ ಅರ್ಥವೇನು ಅಂತ ಹೇಳಿದರೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಯಾಕೆ ಸುಮ್ಮನೆ ನಮ್ಮ PUC ಬೋರ್ಡ್ ವತಿಯಿಂದ ಇದನ್ನೆಲ್ಲ ರಿಲೀಸ್ ಮಾಡ್ತಾರೆ ಅಂತ? ಯಾಕಂದರೆ ಮಗು ಎಷ್ಟೇ ಓದಲಿ, ರ್ಯಾಂಕ್ ಸ್ಟೂಡೆಂಟ್ ಇರಲಿ ಅಥವಾ ವೀಕ್ ಸ್ಟೂಡೆಂಟ್ ಇರಲಿ, ಹೇಗೆ ಇರಲಿ, ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ಇಫ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಗುಡ್, ಟೈಮ್ ಮ್ಯಾನೇಜ್ಮೆಂಟು ಸರಿ ಇಲ್ಲ ಅಂದರೆ ಮಗುದು ಏನಾಗುತ್ತೆ ಅಂದರೆ ಅರ್ಧ ಪೇಪರ್ ಅಷ್ಟೇ ಆಗಿರುತ್ತೆ, ಅಲ್ಲೇ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಮಗು. ಸರ್ ನಂದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಸರ್, ನಂದು ಇನ್ನೊಂದು ಮೇನ್ ಕ್ವಶನ್ ಉಳಿದಿದೆ ಸರ್, ನನ್ನ 4 ಮಾರ್ಕ್ಸ್ ಉಳಿದಿದೆ ಸರ್, ಲೆಟರ್ ರೈಟಿಂಗ್ ಉಳಿದಿದೆ ಅಂತ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಇವೆಲ್ಲ ಆಗಬಾರ್ದು ಅಂತ ಎಕ್ಸಾಮ್ಗಿಂತ ಮುಂಚಿತವಾಗಿ ಪ್ರತಿಯೊಂದು ಕೂಡ ಆಯಿತಾ, ಏನು ರೂಲ್ಸ್ ಇದೆಯೋ, ರೆಗ್ಯುಲೇಷನ್ಸ್ ಇದೆಯೋ ಪ್ರತಿಯೊಂದು ಕೂಡ ಅದು ರಿಲೀಸ್ ಆಗುತ್ತೆ. ಹಾಗೆ ಈ ವರ್ಷವೂ ಕೂಡ 2025-26ರಲ್ಲಿ ನಡೆಯಲಿರುವ ಆ್ಯನ್ಯುವಲ್ ಎಕ್ಸಾಮ್ 1 ಬೆಲ್ ಟೈಮಿಂಗ್ ಸಂಪೂರ್ಣವಾಗಿ ರಿಲೀಸ್ ಆಗಿದೆ. ಯಾವ ಸಮಯಕ್ಕೆ ನೀವು ಎಕ್ಸಾಮ್ ಹಾಲಿಗೆ ಎಂಟ್ರಿ ಆಗಬೇಕು, ಯಾವ ಸಮಯದಲ್ಲಿ ಬೆಲ್ ರಿಂಗ್ ಆಗುತ್ತೆ, ಯಾವ ಸಮಯದಲ್ಲಿ ಕ್ವಶನ್ ಪೇಪರನ್ನು ರೀಡ್ ಮಾಡಬೇಕು, ಯಾವ ಸಮಯದಲ್ಲಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಯಾವ ಸಮಯದಲ್ಲಿ ಆನ್ಸರ್ ಬುಕ್ಲೆಟ್ನ ಮೇನ್ ಪೇಜನ್ನು ಫಿಲಪ್ ಮಾಡಬೇಕು, ಸಂಪೂರ್ಣವಾಗಿ ನಿಮಗೆ ನಾನು ಹೇಳಿ ಕೊಡ್ತೇನೆ. ವಾರ್ನಿಂಗ್ ಬೆಲ್ ಯಾವಾಗತ್ತಾ, ಹಾಗೂ ಕೆಲವೊಬ್ಬರಿಗೆ ಎಕ್ಸಾಮ್ ಹಾಲಿನ ಒಳಗಡೆ ಕರ್ಕೊಳ್ಳಲ್ಲ, ಯಾವಾಗ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ನೋಡಿ 9:40 AM ಅಂತ ಇದೆ. 9:40 AMಗೆ ನೀವು 9 ಗಂಟೆಗೆ ಹೋಗಿ, 8:00ವರೆಗೆ ಹೋಗಿ, 9 ಎಷ್ಟೊತ್ತಿಗಾದರೂ ಹೋಗಿ 9:40ಗೆ ನಿಮ್ಗೇನು ಮಾಡ್ತಾರೆ ಅಂದರೆ ನಿಮ್ಮ ಎಕ್ಸಾಮ್ ಹಾಲಿಗೆ ಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಕೊಡ್ತಾರೆ. ಎಕ್ಸಾಮ್ ರೂಮಿಗೆ ನೀವು ಎಂಟ್ರಿ ಆಗ್ಬೋದು, ಕ್ಯಾಂಪಸ್ ಒಳಗಡೆ ಬರ್ಬೋದು, ನಿಮ್ಮ ಹಾಲ್ ಟಿಕೆಟ್ ನೋಡಿಕೊಂಡು ನಿಮ್ಮ ರೂಮನ್ನು ಚೆಕ್ ಮಾಡ್ಕೋಬೋದು. ಆದರೆ ರೂಮಿನ ಒಳಗಡೆ ಪ್ರವೇಶ ಇರುವಂಥದ್ದು ದಟ್ ಈಸ್ ಅಟ್ ಶಾರ್ಪ್ 9:40 AM ಬೆಳಿಗ್ಗೆ 9:40ಕ್ಕೆ ರೂಮಿನ ಒಳಗಡೆ ಕರ್ಕೊಂತಾರೆ ನಿಮಗೆ. ಕ್ಲಿಯರ್ ಆಲ್ ಆಫ್ ಯು. ಸೆಕೆಂಡ್ ಬೆಲ್ ನೋಡ್ಬೋದು, ಅದು 10 ಗಂಟೆಗೆ ಒಂದು ಬೆಲ್ ಆಗುತ್ತೆ. ಸರಿಯಾದ 10 ಗಂಟೆಗೆ ಕ್ಲಿಯರ್ ಆಲ್ ಆಫ್ ಯು ನಿಮಗೆಲ್ಲರಿಗೂ ಕೂಡ ಕ್ವಶನ್ ಪೇಪರ್ ನಿಮ್ಮ ಕೈಗೆ ಸಿಗುತ್ತೆ. ಇದಕ್ಕಿಂತ ಮುಂಚಿತವಾಗಿ 9:55ಗೆ ನಿಮ್ಮ ರೂಮಿಗೆ ಕ್ವಶನ್ ಪೇಪರ್ ಬಂದಿರುತ್ತೆ. ಆ ಒಂದು ಕ್ವಶನ್ ಪೇಪರಿಗೆ ಪ್ರತಿಯೊಬ್ಬರು ಅಂದರೆ ಅಲ್ಲಿರುವಂಥ 5 ಮಕ್ಕಳು ಆ ಬಂಡಲನ್ನು ಕರೆಕ್ಟಾಗಿ ನಿಮ್ಮ ಕೈಯಲ್ಲಿ ಚೆಕ್ ಮಾಡಿಸ್ತಾರೆ, ಎಲ್ಲಾದರೂ ಓಪನ್ ಇದೆಯಾ ಬಂಡಲ್ಲು ಅಂತ. ಯಾವುದು? ಕ್ವಶನ್ ಪೇಪರ್ ಬಂಡಲ್ಲು. ಕ್ಲಿಯರ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆ ಕ್ವಶನ್ ಪೇಪರಿಗೆ ತಾವುಗಳು ಸೈನ್ ಹಾಕಬೇಕಾಗಿರುತ್ತೆ. ಇದಕ್ಕೆ ಬಂಡಲಿನ ಮೇಲೆ ವಿಟ್ನೆಸ್ ಆಗಿ, ಏನು ಸರ್ ಪೇಪರ್ ಲೀಕ್ ಇಲ್ಲ, ಕರೆಕ್ಟಾಗಿದೆ ಬಂಡಲ್ಲು ಅಂತ. ಕ್ಲಿಯರ್. ಆ ಸಮಯಕ್ಕೆ ನಿಮಗೆ ಕ್ವಶನ್ ಪೇಪರ್ ಲಭ್ಯವಾಗುತ್ತೆ. ಕ್ಲಿಯರ್. 10 ಗಂಟೆಗೆ ನಿಮಗೆ ಕ್ವಶನ್ ಪೇಪರನ್ನು ನೀಡಲಾಗುತ್ತೆ. 10:10ಗೆ ಇನ್ನೊಂದು ಬೆಲ್ ಆಗುತ್ತೆ. ಆ ಸಮಯದಲ್ಲಿ ಸೆಕೆಂಡ್ ಬೆಲ್ ಅಂತ ಹೇಳ್ತೀವಿ. ಆನ್ಸರ್ ಪೇಪರು ತಮಗೆ ಕೈಗೆ ಕೊಟ್ಬಿಟ್ಟು ಫಿಲ್ ಮಾಡಿ ಅಂತ ಹೇಳ್ತಾರೆ. ಎಷ್ಟಕ್ಕೆ? 10:10ಕ್ಕೆ ಮೂರನೆಯ ಬೆಲ್. ಇದೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆನ್ಸರ್ ಪೇಪರ್ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದು ಕೂಡ ಇದೇ ಒಂದು ವಿಡಿಯೋದಲ್ಲಿ ತಿಳಿಸಿಬಿಡ್ತೇನೆ. ನಿಮ್ಮ ಫ್ರಂಟ್ ಪೇಜ್ ಅಂದರೆ ಅರ್ಥ ಆಗುತ್ತಲ್ವಾ? ಆನ್ಸರ್ ಬುಕ್ಲೆಟಿನ ಫ್ರಂಟ್ ಪೇಜ್ ಸಪ್ರೇಟಾಗಿ, ಆ ಆನ್ಸರ್ ಬುಕ್ಲೆಟಿನ ಫ್ರಂಟ್ ಪೇಜ್ ಕೂಡ ನನ್ನ ಹತ್ರ ಇದೆ ಮಕ್ಕಳೇ. ಅದು ಕೂಡ ನಿಮಗೆ ವಿಡಿಯೋನ ನಾನು ಮಾಡಿ ಕೊಡ್ತೇನೆ. ಆ ಫ್ರಂಟ್ ಪೇಜಲ್ಲಿ ಮೊದಲು ನೀವು ನಿಮ್ಮ ರಿಜಿಸ್ಟರ್ ನಂಬರನ್ನು ಬರೀಬೇಕು. ಎಲ್ಲೂ ಕೂಡ ನಿಮ್ಮ ಹೆಸರು ಬರೆಯುವ ಅವಶ್ಯಕತೆ ಇರಲ್ಲ. ಸಬ್ಜೆಕ್ಟ್ ಬರೀಬೇಕು, ಸಬ್ಜೆಕ್ಟ್ ಕೋಡ್ ಬರೀಬೇಕು. ಸರ್ ಸಬ್ಜೆಕ್ಟ್ ಕೋಡ್ ಎಲ್ಲಿರುತ್ತೆ ಅಂದರೆ ಕ್ವಶನ್ ಪೇಪರ್ ಮೇಲೆ ಇರುತ್ತೆ. ಕ್ಲಿಯರ್. ನಿಮ್ಮ ಹಾಲ್ ಟಿಕೆಟ್ ಮೇಲೆ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲೀಷಿಗೆ ಸಬ್ಜೆಕ್ಟ್ ಕೋಡು 02 ಅಂತ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ ಅಂತ ತಕ್ಷಣ 02ನೇ ಅಂತ ಅಲ್ಲ, ನಿಮ್ಮ ಹಾಲ್ ಟಿಕೆಟ್ ಮೇಲೆ ಈಗಾಗಲೇ ನಿಮ್ಮ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ, ಸೆಂಟ್ರ್ ಕೂಡ ಗೊತ್ತಾಗಿದೆ ಎಲ್ಲರಿಗೂ ಕೂಡ. ದಯವಿಟ್ಟು ಅದನ್ನೆಲ್ಲ ನೋಡ್ಕೊಳ್ಳಿ. ಅರ್ಜೆಂಟ್ ಮಾಡಿ ಏನು ಎಡವಟ್ ಮಾಡ್ಕೋಬೇಡಿ. ಅದರಿಂದ ನಿಮಗೆ ನೋಡಿ ಅವಸರವೇ ಅಪಾಯಕ್ಕೆ ಕಾರಣ ಅಂತ ಹೇಳ್ತೀವಿ, ಆಯಿತಾ? ಸೊ ಇಟ್ಸ್ ಬೆಟರ್. ವೈಟ್ನರ್ ಹಚ್ಚೋಕ್ಕಿಂತ ಬೆಟರ್ ಏನು ಅಂದರೆ, ಏನು ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಹಾಲಿನಲ್ಲಿ ಇನ್ವಿಜಿಲೇಟರ್ ಇರ್ತಾರೆ, ಕೇಳಿಬಿಟ್ಟು ಫಿಲಪ್ ಮಾಡಿ. 10:15ಕ್ಕೆ ಇನ್ನೊಂದು ಬೆಲ್ ಆಗುತ್ತೆ. ಆ ಸಮಯದಲ್ಲಿ ತಾವುಗಳು ಏನು ಮಾಡ್ಬೋದು ಅಂದರೆ ಬರೀಲಿಕ್ಕೆ ಪ್ರಾರಂಭವನ್ನು ಮಾಡಬಹುದು. ಎಷ್ಟು ಹೊತ್ತಿಗೆ ಬರಿತಾ ಇದ್ದೀರಾ ಅದು ನೆನ್ಪಿಟ್ಕೊಳ್ಳಿ. ಯಾವ ಸಮಯ ನೋಡಿ, ಸರ್ಕಲ್ ಹಾಕ್ತಾಯಿದ್ದೀನಿ. 10:15ಗೆ ನಮ್ಮ ಎಕ್ಸಾಮು ನಡೆಯುವಂಥದ್ದು. ಇದು 3 hours ಆಗಿರುತ್ತೆ. 3 ಗಂಟೆ ಮಾತ್ರ. ಈ 3 ಗಂಟೆಯಲ್ಲಿ 15 ನಿಮಿಷ ಕಳೆದೋಯ್ತು ಸರ್. ಯಾಕಂದರೆ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು 10 ಗಂಟೆಗೆ, 10ರಿಂದ 2 ಹೌದಲ್ವಾ? ನಿಮ್ಗೆ ಉಳಿದಿದ್ದಿಲ್ಲಿ 2:45. 2 ಗಂಟೆ 45 ನಿಮಿಷಗಳ ನೀವು ಟೈಮ್ ಮ್ಯಾನೇಜ್ಮೆಂಟಲ್ಲಿ ಫುಲ್ಲು ಆನ್ಸರ್ಸ್ಗಳನ್ನು ನಿಮ್ಮ ಕ್ವಶನ್ ಪೇಪರ್ಗೆ ಆನ್ಸರ್ ಬುಕ್ಲೆಟಲ್ಲಿ ಬರಿಬೇಕಾಗಿರುತ್ತೆ. ಈ ಟೈಮ್ ಮ್ಯಾನೇಜ್ಮೆಂಟನ್ನು ತಾವುಗಳು ಕಲಿಬೇಕು. ಯಾಕಂದರೆ ಲ್ಯಾಂಗ್ವೇಜ್ನಲ್ಲಿ ಟೈಮ್ ಸಾಲಲ್ಲ. ಅದು ಸ್ಪೆಷಲ್ಲಾಗಿ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಟೈಮೇ ಸಾಲಲ್ಲ ಎಷ್ಟು ಬರೆದ್ರೂ ಕೂಡ. ಇವತ್ತು ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ರೆಡಿಯಾಗಿ ನೆಕ್ಸ್ಟು
10:30ಗೆ ನಿಮಗೆಲ್ಲರಿಗೂ ಕೂಡ ಇನ್ನೊಂದು ಬೆಲ್ ಆಗುತ್ತೆ. ಅದು ಬಹಳ ಕೆಟ್ಟ ಬೆಲ್ಲು ಅಂತ ನಾವು ಕೂಡ ಹೇಳ್ತೀವಿ, ನೀವು ಕೂಡ ಅದನ್ನು ಒಪ್ಪಿಕೊಳ್ತೀರಾ. ಸ್ಟೂಡೆಂಟ್ಸ್ ಆರ್ ಪ್ರೊಹಿಬಿಟೆಡ್ ಟು ಎಂಟರ್ ದಿ ಕ್ಲಾಸ್ ರೂಮ್, ಸ್ಟೂಡೆಂಟ್ಸ್ ಆರ್ ಪ್ರೊಹಿಬಿಟೆಡ್ ಟು ಎಂಟರ್ ದಿ ಕ್ಯಾಂಪಸ್, ಸ್ಟೂಡೆಂಟ್ಸ್ ಆರ್ ಪ್ರೊಹಿಬಿಟೆಡ್ ಟು ಎಂಟರ್ ದಿ ಕ್ಲಾಸ್, ಸ್ಟೂಡೆಂಟ್ಸ್ ಆರ್ ಪ್ರೊಹಿಬಿಟೆಡ್ ಟು ರೈಟ್ ದ ಎಕ್ಸಾಮ್ ಆನ್ ದಟ್ ಡೇ ಅಂತ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದರು ಮಗುಗೆ, ಆಯಿತಾ. ಅಂದರೆ 25 ನಿಮಿಷ ಸಿಕ್ಕಿತ್ತು. ಯಾರು ಅರ್ಧ ಗಂಟೆ ಲೇಟಾಗಿ ಬರ್ತಿರೋ ಅಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಹಾಲಿಗೆ ಪ್ರವೇಶವನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಹಾಗಾಗಿ ಇವತ್ತಿನಿಂದಲೇ ದಯವಿಟ್ಟು ಆನ್ ಟೈಮ್ ಹೋಗಿ, ಯಾವುದೇ ಕಾರಣಕ್ಕೂ ನೋಡಿ ಆ ಕ್ಯಾಂಪಸ್ಸಲ್ಲಿ 9:15ಗೆ ರೆಡಿ ಇರಿ. ಯಾಕಂದರೆ ಕೆಲವೊಂದು ಕ್ಯಾಂಪಸ್ಸು ಬಹಳ ದೊಡ್ಡಕ್ಕಾಗಿರುತ್ತೆ, 9:00ವರೆಗೆ ಪ್ರವೇಶವನ್ನು ಕೊಟ್ಟಿರ್ತಾರೆ. ಕ್ಯಾಂಪಸ್ ಎಲ್ಲ ಸುತ್ತಕೊಂಡು ಯಾವ ಬಿಲ್ಡಿಂಗು ಏನು ಅಂತ ಎಲ್ಲ ನೋಡ್ಕೋಬೇಕಾಗತ್ತೆ. ಸಿಂಗಲ್ ಬಿಲ್ಡಿಂಗ್ ಇದ್ದರೆ ತೊಂದರೆ ಇರಲ್ಲ, ಆಯಿತಾ. ಫಸ್ಟ್ ದಿನ ಅರ್ಧ ಗಂಟೆ ಮುಂಚೆ ಹೋದರೆ ಏನೂ ತೊಂದರೆ ಇರಲ್ಲ. ವಿದ್ಯಾರ್ಥಿಗಳೇ ಲೇಟ್ ಮಾಡ್ಕೋಬೇಡಿ, ಬಸ್ಸಿಗಾಗಿ ಕಾಯಬೇಡಿ. ಆಧಾರ್ ಕಾರ್ಡ್ ಇಟ್ಕೊಂಡು ನಾನು ಗೌರ್ಮೆಂಟ್ ಬಸ್ಸಿಗೆ ಹೋಗೋದು ಅಂತ ಹೆಣ್ಮಕ್ಳು ಕಾಯಬೇಡಿ. ಅವತ್ತೇ ಕೈ ಕೊಡೋದು ಬಸ್ಸು. ದಿನಾ ಆನ್ ಟೈಮಿಗೆ ಬಂದಿದ್ದು ಇವತ್ತೇ ಬರ್ತಾ ಇಲ್ಲ ಅಂತ ಟೆನ್ಷನಲ್ಲಿ ಓದಿದೆಲ್ಲ ಮರ್ತು ಹೋಗುತ್ತೆ. ಆ ಕೆಲಸ ಮಾಡಬೇಡಿ. ಗಂಡು ಮಕ್ಕಳಿಗಂತೂ ಚಿಂತೆ ಇಲ್ಲ, ಆ ಮೈಂಡಲ್ಲಿ ಇಲ್ಲೇ ಇಲ್ಲ ಫ್ರೀ ಅನ್ನೋದು, ಯಾವ ಸಿಕ್ತೋ ಹತ್ಕೊಂಡು ಹೋಗ್ತಾ ಇರ್ತಾರೆ. ಇಸ್ ದ ಬೆಸ್ಟ್ ಟೈಮ್. ನೆಕ್ಸ್ಟ್ 12:10ವರೆಗೆ ಬೆಲ್ಲಾಗಿದ್ದು ಸ್ಟೂಡೆಂಟ್ಸ್ ಯಾರು ಕೂಡ ಒಳಗಡೆ ಬರುವ ಹಾಗಿಲ್ಲ, ಎಲ್ಲ ಲಾಕ್ ಆಗುತ್ತೆ. ಆಲ್ರೆಡಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ನೆಕ್ಸ್ಟು ಕರೆಕ್ಟಾಗಿ 2 ಗಂಟೆ ಬಿಟ್ಟು ನಿಮಗೆ ಅಂದರೆ 12ವರೆಗೆ 12:30 ಒಂದು ವಾರ್ನಿಂಗ್ ಬೆಲ್ ಆಗುತ್ತೆ. ಇದನ್ನು ನಾವು ವಾರ್ನಿಂಗ್ ಬೆಲ್ ಅಂತ ಕರಿತೀವಿ. ಇದು ಕೂಡ ಎಚ್ಚರಿಕೆಯ ಗಂಟೆ. ಮಕ್ಕಳೇ ಕೇವಲ ಅರ್ಧ ಗಂಟೆ ಉಳಿದಿದೆ ಅಂತ ಹೇಳ್ತಾ ಇದ್ದೀವಿ ಎಲ್ಲರಿಗೂ. ಯಾಕೆ ಗೊತ್ತಾ, ಎಷ್ಟೋ ಜನ ಮಕ್ಕಳು ರಾತ್ರಿ ಎಲ್ಲ ಓದಿ ಎಕ್ಸಾಮ್ ಹಾಲಲ್ಲಿ ಬಂದು ಮಕ್ಕಳವ್ರು ಇದ್ದಾರೆ. ಎಷ್ಟೋ ಜನ ಯಾಕೆ ಇಷ್ಟೊಂದು ಬೆಲ್ ಮಾಡ್ತಾರೆ ಅಂದರೆ ಅವರಿಗೆ ಎದ್ದೇಳೋ ಮೇಲೆ ಜೀವನದ ಗಂಟೆ ಬಾರಿಸ್ತಾ ಇದೆ ಎದ್ದೇಳೋ ಅಂತ. ಬಿಕಾಸ್ ದ ಫಸ್ಟ್ ಅಟೆಂಪ್ಟ್ ಈಸ್ ದ ಬೆಸ್ಟ್ ಅಟೆಂಪ್ಟ್ ಮೈ ಡಿಯರ್ ಚಿಲ್ಡ್ರನ್. ಇಷ್ಟೋ ಬೆಲ್ 1, ಬೆಲ್ 2, ಬೆಲ್ 3, ಬೆಲ್ 4, 5, 6, 7, 8 ಹುಚ್ಚರ ಅವರು ಸುಮ್ಮನೆ ಬೆಲ್ ಹೊಡಿಲಿಕ್ಕೆ. ಹೌದಲ್ವಾ, ನಿಮಗೆ ಡಿಸ್ಟರ್ಬ್ ಮಾಡಬೇಕು ಅಂತಲ್ಲ, ಮಲಗಿದವರಿಗೆ ಎಚ್ಚರ ಮಾಡೋಣ, ಆಯಿತಾ, ಜೀವನ ಸರಿಯಾಗಲಿ ಅಂತ. ನೋಡಿ ಕರೆಕ್ಟಾಗಿ 12ವರೆಗೆ ಒಂದು ವಾರ್ನಿಂಗ್ ಬೆಲ್ ಆಗುತ್ತೆ. ಮಕ್ಕಳೇ ಮುಗೀತು, ಇನ್ನು ಅರ್ಧ ಗಂಟೆ ಉಳಿದಿದೆ. ಬರೆದಾಗಿದ್ದರೆ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಇನ್ನೂ ಬರ್ದಿಲ್ಲ ಅಂದರೆ ಬೇಗ ಬರ್ಕೊಳ್ಳಿ, ಎಲ್ಲದೂ ಕೂಡ ಮುಗಿಸ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟು 12:50ಕ್ಕೆ ಇನ್ನೊಂದು ಲಾಸ್ಟ್ 10 ಮಿನಿಟ್ಸ್ ಇದೆ ಅಂತ ಒಂದು ಬೆಲ್ ಆಗುತ್ತೆ. ಯಾಕೆ ಬೆಲ್ ಆಗುತ್ತೆ ಲಾಸ್ಟ್ 10 ಮಿನಿಟ್ಸ್ ಅಂದರೆ ನಿಮ್ಮ ಎವ್ಯಾಲ್ಯುವೇಟ್ರು ನಿಮ್ಮ ಆನ್ಸರ್ ಶೀಟಿಗೆ ದಿ ಎಂಡ್ ಅಂತ ಒಂದು ಸೀಲನ್ನು ಗುದ್ದುತ್ತವ್ರೆ. ದಿ ಎಂಡ್ ಅಂತ ಹೇಳಿದರೆ ಇನ್ನು ಮುಂದೆ ಏನು ಬರೆಯೋ ಹಾಗಿಲ್ಲ ತಮ್ಮ, ನೀನು ಮುಗೀತು ಕತೆ ನಿಂದು ಅಂತ, ಆಯಿತಾ. ನೋಡಿ 1 ಗಂಟೆಗೆ ಕರೆಕ್ಟಾಗಿ ಸ್ಟೂಡೆಂಟ್ಸ್ ಅಂದರೆ ಕುಂತಂಥ ಎಲ್ಲ ವಿದ್ಯಾರ್ಥಿಗಳು ಕೊನೆ ಲಾಸ್ಟ್ ಬೆಲ್ ಪಟಪಟ ಅಂತ ಒಂದು ರಿಂಗ್ ಆಗುತ್ತೆ. ಅದೇನು ಅಂತ ಹೇಳಿದ್ರೆ ನಿಮ್ಮ ಪೇಪರನ್ನು ಸಬ್ಮಿಟ್ ಮಾಡಿ ಅಂತ. ಸೊ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಕಳಿಸಿ. ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಎಲ್ಲೆಲ್ಲಿ ಏನೇನು ಬರೀಬೇಕು ಅಂತ ತೋರಿಸಿ ನಾನು ಒಂದು ವಿಡಿಯೋನ ಮಾಡಿಕೊಡ್ತೇನೆ. ಈ ವರ್ಷದ ಆನ್ಸರ್ಸ್ ಏನಂತಿರೋ ತಗೊಳ್ಳು ಆನ್ಸರ್ ಬುಕ್ಲೆಟಿನ ಫ್ರಂಟ್ ಪೇಜಿನ ಒಂದು ವಿಡಿಯೋನೇ ಮಾಡಿ ನಾನು ನಿಮಗೆ ಹಾಕಿ ಕೊಡ್ತೇನೆ, ಹೇಗೆ ಫಿಲಪ್ ಮಾಡಬೇಕು ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.